ಅಂದೆ ಆನೆಸ್ಟ್ ರಿವ್ಯೂ ನಾನು ಕೊಡ್ತೀನಿ. ನನ್ನ ಹತ್ರ ಏನು ಪ್ರಾಡಕ್ಟ್ ಅದೇನು ನಂಗೆ ಇದ್ರ ಬಗ್ಗೆ ಅರ್ಥ ಆಗಲಿಲ್ಲ ನನಗೆ. ಆ್ಯಂಡ್ ನಂದು ಏನಿದೆ ಮಾರ್ಕ್ಸ್ ಎಲ್ಲ ಸ್ವಲ್ಪ ಜಾಸ್ತಿ ಇತ್ತು, ಅದು ಹೋಗ್ತಿದೆ ಅಂತ ನನಗೆ ಆ ಫೀಲ್ ಆಗ್ತಾ ಇದೆ. ಅದನ್ನು ರಿವ್ಯೂ ಮಾಡೇ ಮಾಡ್ತೀನಿ. ನಾನಂತೂ ಬಿಡಲ್ಲ, ಐ ಆಮ್ ವೇಟಿಂಗ್ ಟು ಗಿವ್ ಅ ರಿವ್ಯೂ. ಜನ ನಾನು ಕೇಳೋ ನಿಜ ಚೆನ್ನಾಗಿದೆ ಅದು ಇದು ಅಂತ. ನಾನು ವೀಕಿಗೆ ಎಲ್ಲ ಹೇಳೋಕ್ಕಾಗಲ್ಲ ಚೆನ್ನಾಗಿದೆಯೋ ಇಲ್ವೋ ಅಂತ ಎಲ್ಲ. Hey guys, good morning and welcome back to my YouTube channel. So ಇವತ್ತಿನ ವ್ಲಾಗ್ ಏನು ಅಂತ ತಮ್ನೇಲಲ್ಲಿ ನೋಡಿದ್ದೀರಾ, ಫಾಕ್ಸ್ ಸ್ಟೈಲ್ದು ಪ್ರಾಡಕ್ಟ್ ರಿವ್ಯೂ ಮಾಡ್ತಾ ಇದ್ದೀನಿ. ಬಿಕಾಸ್ ನಾನು 1 month ಬ್ಯಾಕ್, ಆಲ್ಮೋಸ್ಟ್ 1.5 month ಆಗಿದೆ ನಾನು ಯೂಸ್ ಮಾಡ್ತಾ ಇರೋದು. ಆ್ಯಂಡ್ ನಾನು ರಿವ್ಯೂ ಮಾಡ್ತೀನಿ ಅಂತಂದೆ. ಆನೆಸ್ಟ್ ರಿವ್ಯೂ ನಾನು ಕೊಡ್ತೀನಿ. ನನ್ನ ಹತ್ರ ಏನು ಪ್ರಾಡಕ್ಟ್ಸ್ ತರಿಸ್ಕೊಂಡಿದ್ದೀನಿ, ಸೊ ಅದೆಲ್ಲ ಆನೆಸ್ಟ್ ರಿವ್ಯೂ ಕೊಡ್ತೀನಿ ಅಂತ ಅಂದಿದ್ದೆ. ಸೊ ಹೇಗಿದೆ, ಚೆನ್ನಾಗಿದೆಯೋ ಇಲ್ವೋ ಅಂತೆಲ್ಲ ನೋಡೋಣ. ಸೊ ಲೆಟ್ಸ್ ಗೆಟ್ ಇನ್ ದಿ ವಿಡಿಯೋ. ಫಸ್ಟ್ ನನ್ನ ಬ್ಯಾಕ್ಗ್ರೌಂಡ್ ಚೇಂಜ್ ಆಗಿದೆ ಆ್ಯಂಡ್ ನಾನು ನನ್ನ ಡೈಲಿ ವೇರ್ ಟಾಪಲ್ಲಿದ್ದೀನಿ. ಬಿಕಾಸ್ ನಾನು ಸ್ಕಿನ್ ಕೇರ್ ಮಾಡ್ತಾ, ನಂದು ಸ್ನಾನ ಮಾಡ್ಕೊಂಡು ಇವಾಗ ತಾನೇ ಬಂದಿದ್ದೀನಿ. ಸೊ ಸ್ಕಿನ್ ಕೇರ್ ಮಾಡ್ತಾ ಆಗಿ ರಿವ್ಯೂ ಮಾಡೋಣ ಅಂತ ಅಂದ್ಕೊಂಡೆ. ಫಸ್ಟ್ ನಾನು ಫಾಕ್ಸ್ ಸ್ಟೈಲ್ ತೊಗೊಂಡಾಗಲೇ ನಾನೊಂದು ಟೋನರ್ ತೊಗೊಂಡಿದ್ದೆ, ಯಾವುದ್ರದ್ದು ಅಂದರೆ ಟಿಲ್ಟಿರ್ದು. ಸೊ ಅದನ್ನು ರಿವ್ಯೂ ಕೊಡ್ತೀನಿ. ಬಿಕಾಸ್ ಅದನ್ನು 1 month ಆಗಿದೆ ನಾನು ಯೂಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ. ಈಗ ಫಸ್ಟ್ ನಾನು ಆಬ್ವಿಯಸ್ಲಿ ಏನಾದರೂ ಟೋನರೇ ಹಚ್ಚೋದು. ಸೊ ಫಸ್ಟ್ ದಿಸ್ ಟೋನರ್ ಟಿಲ್ಟಿರ್ ಮಿಲ್ಕ್ ಟೋನರ್ ಇದೆಯಲ್ಲ, ಆಲ್ಮೋಸ್ಟ್ ಐ ಥಿಂಕ್ ಇದು ನೋಡ್ಬೋದಾ ನೀವು, ಇನ್ನು ಸ್ವಲ್ಪ ಲೈಕ್ ವೆರಿ ಲಿಟಿಲ್, ಇವತ್ತು ಆ್ಯಂಡ್ ನಾಳೆಗಾಗುತ್ತೆ. ಸೊ ಇದನ್ನು ಹಚ್ತಾ ಇದ್ದೀನಿ. ಈ ಮಿಲ್ಕ್ ಟೋನರ್ ಬಗ್ಗೆ ಹೇಳಬೇಕು ಅಂದರೆ ವೆಯ್ಟ್, ಹೋಯ್ತು ಗೈಸ್, ಇದ್ದಿದ್ದು ಸ್ವಲ್ಪನೂ ಹೋಯ್ತು. ಇಲ್ಲ ಚೆಲ್ಲಿಲ್ಲ ಸದ್ಯ. ಸೊ ಈ ಮಿಲ್ಕ್ ಟೋನರ್ ನನಗೆ ತುಂಬ ಇಷ್ಟ ಆಯಿತು. ಆ್ಯಕ್ಚುಲಿ ಈ ಮಿಲ್ಕ್ ಟೋನರ್ ಯೂಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದಾಗಿಂದ ನನ್ನ ಸ್ಕಿನ್ ಬ್ರೈಟ್ ಆಗಿದೆ. ಅದೊಂದು ಇದಿದೆ ನನಗೆ. ಆ್ಯಕ್ಚುಲಿ ಇದರಲ್ಲಿ ಇರೋದು ಮಿಲ್ಕ್ ಟೋನರ್ ಅಂತ ಇದೆಯಲ್ಲ, ಇದರಲ್ಲಿ ರೈಸ್ ಎಕ್ಸ್ಟ್ರಾಕ್ಟ್ಸ್ ಇದೆ, ರೈಸ್ ಬಾರ್ನ್ ಎಕ್ಸ್ಟ್ರಾಕ್ಟ್ ಇದೆ. ಸೊ ದಟ್ ಮೇಕ್ಸ್ ಮಾಯ್ಸ್ಟ್ ಆ್ಯಂಡ್ ಸ್ಮೂತ್ ಅಂತ ಇದೆ. ಸೊ ಇದು ನನಗೆ ಆ್ಯಕ್ಚುಲಿ ನಾನು ರೈಸ್ದು ಏನಿದೆ ಅದು ನನಗೆ ಸೆಟ್ ಆಗಲ್ಲ ಅಂತ ಅಂದ್ಕೊಂಡಿದ್ದೆ. ಬಿಕಾಸ್ ನಾನು ಮುಂಚೆ ದಿ ಫೇಸ್ ಶಾಪಿಂದು ರೈಸಿಂದೇ ಫೇಸ್ ವಾಶ್ ತರಿಸಿದ್ದೆ. ಫೇಸ್ ವಾಶನ್ನು ತರಿಸಿದ್ದೆ. ಆ ಫೇಸ್ ವಾಶ್ ಯೂಸ್ ಮಾಡಿದ್ರೆ ನಾನು ತುಂಬ ನನ್ನ ಸ್ಕಿನ್ ಬ್ರೈಟ್ ಆಗಿರ್ತದೆ, ಬೆಳ್ಳಗಾಗೆ ಆಗ್ತೀವಿ. ರೈಸ್ ವಾಟರ್ ಯೂಸ್ ಮಾಡಿದ್ರೆ ಬೆಳ್ಳಗಾಗೆ ಆಗ್ತೀವಿ. ಬಟ್ ಏನು ಅಂದರೆ ನನಗೆ ಸಣ್ಣ ಪಿಂಪಲ್ ಥರ ಆಗಿತ್ತು. ಡಸ್ಟ್ ಅಲರ್ಜಿ ಥರ ಆದರೆ ಸಣ್ಣ ಪಿಂಪಲ್ ಥರ ಇರುತ್ತಲ್ಲ, ಇಲ್ಲಿದೆ ನೋಡಿ, ಈ ಥರ ಆಗಿತ್ತು. ಬಟ್ ತುಂಬ ಜಾಸ್ತಿ ಆಗಿತ್ತು. ಸೊ ಅದು ನನ್ನ ಸ್ಕಿನ್ ಮೇಲೆಲ್ಲ, ಬಟ್ ನಂಗೆ ಬ್ರೈಟ್ ಆಗಿದೆ. ಸೊ ಅವಾಗ ಅನಿಸ್ತು ಮೇ ಬಿ ನನಗೆ ಇದು ಸೆಟ್ ಆಗೋಲ್ಲ, ಇದು ಬರೀ ಬ್ರೈಟ್ ಮಾಡುತ್ತೆ, ಬಟ್ ನಿಮ್ಮದು ಸಣ್ಣದು ಒಂಥರ ಗುಳ್ಳೆ ಥರ ಆಗುತ್ತೆ ಅಂದ್ಬಿಟ್ಟು ನಾನು ಬಿಟ್ಟಿದ್ದೆ. ಬಟ್ ಇದನ್ನು ಯೂಸ್ ಮಾಡೋಕ್ಕೆ ಸ್ಟಾರ್ಟಿಂಗ್ ಹಂಗೆ ಅನ್ನಿಸ್ತು. ಬಟ್ ಇವಾಗ ಏನು ಆ ಥರ ಅನ್ಸೋದು. ಅದು ಬಿಟ್ಟರೆ ನಂಗೆ ಸೊಳ್ಳೆ ಕಚ್ಚಿದೆ, ಬಿಟ್ಟರೆ ಇನ್ನೇನು ನನಗೆ ಆ ಥರ ಇದನ್ನಿಸಿಲ್ಲ. ಸೊ ದಿಸ್ ಟಿಲ್ಟಿರ್ ಮಿಲ್ಕ್ ಟೋನರ್ ಈಸ್ 9 out of 10. ನನಗೆ ತುಂಬ ಸೆಟ್ ಆಗಿದೆ. 10 ಏನು ಕೊಟ್ಟಿಲ್ಲ ಅಂದರೆ ಮೇ ಬಿ ನಾನು ಇದು ಯೂಸ್ ಮಾಡ್ತಿದ್ದೆ ಬಿಡ್ತೀನಿ ಗೊತ್ತೆ. ಸ್ವಲ್ಪ ಕಾಸ್ಟ್ಲಿನೂ ಇದೆ. ಇದು ನನಗೆ 1.5 month ಬಂದಿದೆ. ಇನ್ನು ಸ್ವಲ್ಪ ಇದೆ, ನಾನು ಜಾಸ್ತಿ ಯೂಸ್ ಮಾಡ್ತಿದ್ದೆ, ಸ್ವಲ್ಪ ಹಾಕ್ಕೊಂಡು ಹಿಂಗೆ ಅಂದ್ಕೊತಿದ್ದೆ. ಸೊ ಸ್ವಲ್ಪ ಹಾಕೊಂಡಾಗ ಸ್ಟಿಕ್ಕಿ ಅಂತ ಅನಿಸುತ್ತೆ ಇದು. ಬಟ್ ನಾವು ನೆಕ್ಸ್ಟ್ ಬೇರೆ ಏನು ಮಾಯ್ಶ್ಚರೈಸರು ಅಥವಾ ಸೆರಮ್ ಎಲ್ಲ ಯೂಸ್ ಮಾಡಿದಾಗ ಸರಿ ಹೋಗುತ್ತೆ. ಆ್ಯಂಡ್ ಇದು ನೋಡಿ, ನಾನು ಟೋನರ್ ಯೂಸ್ ಮಾಡಿದಾಗ ನನ್ನ ಸ್ಕಿನ್ ಈ ಥರ ಇದೆ. ಫಾಕ್ಸ್ ಸ್ಟೈಲಿಗೆ ಬರೋಣ. ಸೊ ನೆಕ್ಸ್ಟ್ ಫಾಕ್ಸ್ ಸ್ಟೈಲ್ ಫಸ್ಟ್ ನಾನು ಯೂಸ್ ಮಾಡ್ತಾ ಇರೋದು ದಿಸ್ ಸೆರಮ್, ಫಾಕ್ಸ್ ಸ್ಟೈಲ್ದು ದಿ ಗೇಮ್ ಚೇಂಜರ್ ಸ್ಯಾಟಿನ್ ಮ್ಯಾಟೆ ನಿಯಾಸಿನಮೈಡ್ ಸೆರಮ್ ಅಂತ ಯೂಸ್ ಮಾಡ್ತಾ ಇದ್ದೀನಿ. ಆ್ಯಕ್ಚುಲಿ ಇದರಲ್ಲಿ ಏನಿದೆ, ಬ್ಲರ್ಸ್ ಪೋಸ್ ಇನ್ಸ್ಟೆಂಟ್ಲಿ ಆಯಿಲ್ ಫ್ರೀ ರೇಡಿಯನ್ಸ್ ಅಂತ ಇದೆ. ಟು ಬಿ ಆನೆಸ್ಟ್, ಇದು ಒಂಚೂರು ಹಚ್ಕೊಂಡಾಗ ಸ್ಯಾಟಿನ್, ಈಗ ನಾವು ಸ್ಯಾಟಿನ್ದು ಏನಾರ ಬಟ್ಟೆ ಏನಾರ ಮುಟ್ಟಿದಾಗ ಹೆಂಗೆ ಫೀಲ್ ಕೊಡೋದು, ಆ ಫೀಲ್ ಚೆನ್ನಾಗಿದೆ ಇದ್ರದ್ದು ಆ್ಯಕ್ಚುಲಿ. ಆ್ಯಂಡ್ ಇದು ಕ್ಯಾಪ್ ಕೂಡ ತುಂಬ ಸಣ್ಣದು, ಅದಕ್ಕೆ ಮಡಗಿ ನೀಟಾಗಿ ಇಡಬೇಕು. ಆ್ಯಂಡ್ ಐ ಆಮ್ ಟೇಕಿಂಗ್ ದಿಸ್. ನಾನು ಬರೀ ಒಂದು 3 ಪಂಪ್ ತೊಗೊತೀನಿ. ಇದು ಈ ಥರ ಇದೆ. ಆ್ಯಂಡ್ ಜಾಸ್ತಿ ಯೂಸ್ ಮಾಡೋಕ್ಕೆ ಹೋಗಲ್ಲ, ಬರೀ ಸ್ವಲ್ಪ ತೊಗೊಂಡು ಹಂಗೆ ಸ್ಪ್ರೆಡ್ ಮಾಡ್ಕೊತೀನಿ, ನೀಟಾಗಿ ಮಸಾಜ್ ಮಾಡ್ಕೊತೀನಿ. ಸೊ ಇದು ಹಚ್ಕೊಂಡಾಗ ನಂದು ಇಲ್ಲೇನು ಸಣ್ಣ ಪೋರ್ಸ್ ಇದೆ, ಸೊ ಅದೆಲ್ಲ ಆ್ಯಕ್ಚುಲಿ ಸ್ವಲ್ಪ ಬ್ಲರ್ ಆದಂಗೆ ಅನಿಸುತ್ತೆ. ಇದಿನ್ನೂ ಹೋಗ್ಬೇಕು, ನಾನು ತುಂಬ ಪೋರ್ಸ್ ಇದೆ. ಬಿಕಾಸ್ ಮಾರ್ಕ್ಸ್, ಅದು ಪೋರ್ಸ್ ಅನ್ನೋದಕ್ಕಿಂತ ಮಾರ್ಕ್ಸ್ ಅನಿಸುತ್ತೆ.
ಸೊ ಇದು ಹಚ್ಕೊಂಡಾಗ ಫಿನಿಶಿಂಗು ತುಂಬ ಚೆನ್ನಾಗಿದೆ. ಐ ಥಿಂಕ್ ಇದೊಂದು ಏನು ಸೆರಮ್ ಇದೆ ತುಂಬ ಚೆನ್ನಾಗಿದೆ, ನನಗಂತೂ ತುಂಬ ಇಷ್ಟ ಆಯಿತು. ಇದಕ್ಕೆ ನಾನು ಐ ವುಡ್ ರೇಟ್ 10/10 ಫಾರ್ ದಿಸ್ ಸೆರಮ್. ಯಾಕಂದರೆ ರಿಯಲಿ ಎ ಗೇಮ್ ಚೇಂಜರ್ ಅಂತಲೇ ಅನ್ಬೋದು ಈ ಒಂದು ಸೆರಮ್. ಆ್ಯಕ್ಚುಲಿ ನಂಗೆ ತುಂಬ ಇಷ್ಟ ಆಯಿತು. ಆ್ಯಂಡ್ ಎಸ್, ಐ ಲವ್ ದಿಸ್ ಸೆರಮ್ ಸೋ ಮಚ್. ಒಂದು ಲೈಕ್ 2 ಮಿನಿಟ್ಸ್ ಗ್ಯಾಪ್ ಕೊಟ್ಟೆ, ಪಾಸ್ ಮಾಡಿ ವಿಡಿಯೋನ, ಬಿಕಾಸ್ ನಾವು ಸೆರಮು ಟೋನರ್ ಏನು ಹಚ್ತೀವಿ ಅದಕ್ಕೆ ಸ್ವಲ್ಪ ಗ್ಯಾಪ್ ಕೊಡಲೇಬೇಕು. ಈಗ ಟೋನರು ಆ್ಯಂಡ್ ಸೆರಮ್ಗೆ ನಾನು ಲೈಕ್ ಒಂದು 30 ಸೆಕೆಂಡ್ ಹಂಗೆ ಮಾತಾಡ್ತಾ ಗ್ಯಾಪ್ ಕೊಟ್ಟೆ ಅಷ್ಟೇ. ಸೊ ಇವಾಗ ಬರೋದು ಮಾಯ್ಶ್ಚರೈಸರ್. ನಾನು ತೊಗೊಂಡಿದ್ದು ಒಂದು ಮಾಯ್ಶ್ಚರೈಸರು, ಬಟ್ ಒಂದು ಫ್ರೀ ಮಾಯ್ಶ್ಚರೈಸರ್ ಬಂತು. ಸೊ ಇದು ನಾನು ತೊಗೊಂಡಿದ್ದು ಮಾಯ್ಶ್ಚರೈಸರ್ ಆ್ಯಂಡ್ ನನಗೆ ಬಂದಿದ್ದು ಇದು ಫ್ರೀ ಮಾಯ್ಶ್ಚರೈಸರ್. ಸೊ ಆ್ಯಂಡ್ ಈ ಒಂದು ಮಾಯ್ಶ್ಚರೈಸರ್ ಏನಿದೆ, ಆಯಿಲ್ ಫ್ರೀ ಮಾಯ್ಶ್ಚರೈಸರ್, ಕಾಮ್ಸ್ ಆ್ಯಂಡ್ ಸ್ಮೂತ್ಸ್ ಆ್ಯಕ್ನೆ, ಬೂಸ್ಟ್ ಹೈಡ್ರೇಷನ್ ಆ್ಯಂಡ್ ಪ್ರಿವೆಂಟ್ ಸ್ಪಾಟ್ಸ್ ಅಂತ ಇದೆ. ನಾರ್ಮಲ್ ಟು ಆಯಿಲ್ ಸ್ಕಿನ್ ಅಂತ ಇದೆ ಇದು. ಆ್ಯಕ್ಚುಲಿ ನನಗೆ ಇದು ಯಾಕೋ ನನಗೆ ಗೊತ್ತಿಲ್ಲ, ನಾನು ಇದು ಹಚ್ಕೊಂಡಾಗ ನಾನು ಕಪ್ಪಗಾಗ್ತಿದ್ದೀನಿ ಅಂತ ಅನಿಸ್ತು, ಅಥವಾ ನಾನು ವಿಂಟರ್ಗೆ ಕಪ್ಪಗಾಗಿದ್ದು, ನನಗೆ ಅದು ಲೈಕ್ ಐ ಹ್ಯಾವ್ ನೋ ಐಡಿಯಾ. ಬಟ್ ನಮ್ಮ ಅಕ್ಕ ಏನಂದ್ರೆ, ನಂಗೆ ಇದು ಯಾಕೋ ಸೆಟ್ ಆಗ್ತಿಲ್ಲ, ನಂಗೆ ಆಗ್ತಿಲ್ಲ, ನಂಗೆ ಅರ್ಥ ಆಗ್ತಿಲ್ಲ, ಇದು ನನಗೆ ಇದೇನು ಎಫೆಕ್ಟ್ ಕೊಡ್ತಿದೆ ನಂಗೆ ಅರ್ಥ ಆಗ್ತಾ ಇಲ್ಲ ಈ ಒಂದು ಇದು ಅಂತ ಅಂದೆ. ಆವಾಗ ನಮ್ಮ ಅಕ್ಕ ಅಂದಿದ್ದು ಇದನ್ನು ನೈಟ್ ಟೈಮ್ ಯೂಸ್ ಮಾಡು. ನೈಟ್ ಟೈಮ್ ಇದು ಜೆಲ್ ಥರ ಇದೆ ಆ್ಯಕ್ಚುಲಿ, ತೋರಿಸ್ತೀನಿ ತಗೊಳ್ಳಿ. ಫುಲ್ಲು ಲೈಕ್ ತುಂಬ ವಾಟರಿ ಜೆಲ್ ಥರ ಇದೆ. ಸೊ ಇದನ್ನು ನೈಟ್ ಟೈಮ್ ಹಚ್ಕೊಂಡಾಗ ಒಂಥರ ಪ್ಯಾಕ್ ಥರ ಆಗುತ್ತೆ, ಬೆಳಗ್ಗೆ ಎದ್ದು ಅವಾಗ ನಿಮ್ಮ ಸ್ಕಿನ್ ಸ್ಮೂತ್ ಅನಿಸುತ್ತೆ ಆ್ಯಂಡ್ ಫ್ರೆಶ್ ಆಗಿರುತ್ತೆ ಅಂತಂದು. ಸೊ ಅವಾಗಿಂದ ನಾನು ಇದನ್ನು ಈ ಒಂದು ಮಾಯ್ಶ್ಚರೈಸರ್ನ ನಾನು ನೈಟ್ ಟೈಮ್ ಯೂಸ್ ಮಾಡ್ತಾ ಇದ್ದೀನಿ. ಬಟ್ ಎಸ್, ದಿಸ್ ಈಸ್ ಗುಡ್. ಐ ವುಡ್ ರೇಟ್ 7/10 ಫಾರ್ ದಿಸ್ ಏನಂತಾರೆ ಮಾಯ್ಶ್ಚರೈಸರ್. ಬಿಕಾಸ್ ಅದೇ ನನಗೆ ಇದು ಅರ್ಥ ಆಗಲಿಲ್ಲ, ಬಟ್ ನೈಟ್ ಹಚ್ಕೊಂಡು ಬೆಳಗ್ಗೆ ನಾನು ಬಿಟ್ಟಾಗ ನನ್ನ ಸ್ಕಿನ್ ಚೆನ್ನಾಗೇ ಇದೆ. ಬಟ್ ಆ್ಯಂಡ್ ನನಗೆ ಇಷ್ಟ ಆಗಿದ್ದು ಮಾಯ್ಶ್ಚರೈಸರ್ ಯಾವುದು ಅಂತಂದರೆ ಫ್ರೀ ಬಂದಿರೋ ಮಾಯ್ಶ್ಚರೈಸರ್ ನನಗೆ ಸಖತ್ ಇಷ್ಟ ಆಯಿತು. ಬಿಕಾಸ್ ಏನೋ ಗೊತ್ತಿಲ್ಲ, ಇದು ತುಂಬ ಚೆನ್ನಾಗಿದೆ ಆ್ಯಕ್ಚುಲಿ. ಆ್ಯಂಡ್ ನಾನು ಮೇಕಪ್ ಮಾಡ್ಕೋಬೇಕಾದ್ರೆ ಇದನ್ನು ಸ್ವಲ್ಪ ಹಾಕೊಂಬಿಟ್ಟು ನನ್ನ ಫೌಂಡೇಶನ್ಗೆ ಮಿಕ್ಸ್ ಮಾಡ್ಕೊಂಬಿಟ್ಟು BB ಕ್ರೀಮ್ ಥರ ಹಚ್ಕೊತೀನಿ. ಲೈಕ್ ಅದೊಂಥರ ತುಂಬ ಮಾಯ್ಶ್ಚರೈಸರ್ ಆಗಿರುತ್ತೆ, ಸ್ಪೆಷಲಿ ವಿಂಟರಲ್ಲಿ. ಬರೀ ಫೌಂಡೇಶನ್ ಹಚ್ಕೊಂಡಾಗ ಇನ್ನೂ ಒಂಥರ ಡ್ರೈ ಅಂತ ಎಲ್ಲ ಅನಿಸುತ್ತೆ. ಬಟ್ ನಾನು ಈ ಮಾಯ್ಶ್ಚರೈಸರ್ ಮಿಕ್ಸ್ ಮಾಡ್ಕೊಂಡು ಹಚ್ಕೊಂಡಾಗ ಸ್ಕಿನ್ ತುಂಬ ಹೈಡ್ರೇಟಿಂಗ್ ಆಗಿತ್ತು ಆ್ಯಂಡ್ ಆ ಒಂದು ಡ್ರೈನೆಸ್ ನನಗೆ ಫೀಲ್ ಆಗಲಿಲ್ಲ. ಇದರಲ್ಲಿ ನಿಯಾಸಿನಿಮ್ಯಾಡ್, ಹೈಲುರಾನಿಕ್ ಆ್ಯಸಿಡ್ ಆ್ಯಂಡ್ ಕುಕುಮ್ ಬಟರ್ ಅಂತ ಇದೆ. ಸೊ ಇದು ಆಲ್ ಸ್ಕಿನ್ ಟೈಪ್, ಯಾವುದು ಲೈಕ್ ನಾರ್ಮಲ್ಲು ಡ್ರೈ ಆ ಥರ ಇಲ್ಲ, ಇದು ಆಲ್ ಸ್ಕಿನ್ ಟೈಪ್ ಇದೆ. ಸೊ ಲೆಟ್ ಮೀ ಯೂಸ್ ದಿಸ್. ಇಷ್ಟೇ ಯಾವಾಗಲೂ ಮಾಯ್ಶ್ಚರೈಸರ್ ಇದೆಲ್ಲ ಇಷ್ಟ. ಸೊ ಇದು ತುಂಬ ಜಾಸ್ತಿನೇ ಇದೆ ಆ್ಯಕ್ಚುಲಿ. ಇಷ್ಟೇ ತೊಗೊಂಡು ನಮಗೆ ಜಾಸ್ತಿ ಅನಿಸುತ್ತೆ. ನನ್ನ ಮೊದಲೇ ಪುಟ್ಟು ಮುಖ ಫಸ್ಟ್ ಏನು ಕೆಳಗಡೆ ಇಲ್ಲಿ ಏನು ನಿಗುತ್ತೆ ಅದನ್ನು ಫಸ್ಟು ಕತ್ತ ಹಾಕೊಂಡ್ಬಿಡ್ತೀನಿ. ಆಬ್ವಿಯಸ್ಲಿ ಎಲ್ಲರೂ ಹೇಳ್ದಂಗೆ ನೆಕ್ ಪಾರ್ಟ್ ಮರಿಬೇಡಿ ಅಂತ. ಬರೀ ಇಷ್ಟು ಮಾತ್ರ. ಈಗ ನಾವು ಫೌಂಡೇಶನ್ ಹಚ್ಕೊಂಡಾಗ ಬರೀ ಇಷ್ಟೇ ಹಚ್ಕೊಂಡ್ಬಿಟ್ರೆ ಕತ್ತೆಲ್ಲ ಫೋಟೋದಲ್ಲಿ ಅಥವಾ ಏನಾಗಿದೆ ಕತ್ತೆಲ್ಲ ಕಪ್ಪು ಕಾಣ್ತಾ ಮಕ್ಕನೇ ಒಂಥರ ಕಾಣ್ತಾವೆ. ಎಲ್ಲ ಆಡ್ಕೊತಾರೆ, ಏನು ನೀವು ಮುಖ ಒಳ್ಳೆ ಬುತ್ ಥರ ಕಾಣ್ತೀವಿ, ಕತ್ತೆ ಒಂದು ಕಲರು ಮಕ್ಕನೇ ಒಂದು ಕಲರು ಅಂತ ಎಲ್ಲ. ಸೊ ಎಸ್ ಗೈಸ್, ನೆಕ್ ಪಾರ್ಟ್ ಯಾವತ್ತೂ ಮರಿಬಾರ್ದು. ಹಂಗೆ ಮಿಕ್ಕಾಗೆಲ್ಲ ಹಿಂಗೆ ಕೈಗೆಲ್ಲ ಹಾಕೊಂಡ್ಬಿಡ್ತೀನಿ ನಾನು. ಸೊ ನಾನು ಹಿಂಗೆ ಹಚ್ಕೊಂಡಾಗ ನಾನು ಯಾವಾಗಲೂ ಈ ಥರ ಹಿಂಗೆ ಮಸಾಜ್ ಮಾಡ್ಕೊತೀನಿ. ಸೊ ಒಂದು ಲಿಫ್ಟ್ ಕೊಡಲಿ ನನ್ನ ಫೇಸ್ ಲಿಫ್ಟ್ ಆಗಲಿ ಅಂತ ಡಬಲ್ ಚಿನ್ ಬೇರೆ ಇದೆ. ಬಟ್ ಎಸ್ ನೋಡಿ, ಇವಾಗ ಸ್ಕಿನ್ ಆ್ಯಕ್ಚುಲಿ ಚೆನ್ನಾಗಿ ಅನಿಸಿದೆ ನನಗೆ ಅನಿಸ್ದಂಗೆ. ನನಗೆ ಆ್ಯಕ್ಚುಲಿ ತುಂಬ ಇಷ್ಟ ಆಯಿತು. ಪ್ರಾಬ್ಲಮ್ ಏನೂ ಆಗಲಿಲ್ಲ ಈ ಫಾಕ್ಸ್ಟೈಲ್ ಏನೇ ಪ್ರಾಡಕ್ಟ್ ಯೂಸ್ ಮಾಡಬೇಕು ಅದು ಪಿಂಪಲ್ ಬಂತು ಅಥವಾ ಅದೇನೋ ನಂಗೆ ಸೆಟ್ ಆಗಿಲ್ಲ, ಇದು ಸೆಟ್ ಆಗಿಲ್ಲ, ಆ ಥರ ಏನೂ ಪ್ರಾಬ್ಲಮ್ಸ್ ಇಲ್ಲ. ನಂಗೆ ಯಾವ ಒಂದು ಪ್ರಾಡಕ್ಟ್ ಮೇಲೂ ಆ ಥರ ಪ್ರಾಬ್ಲಮ್ಸ್ ಇದ್ದಂಗೆ ಅನಿಸ್ತು. ಬಟ್ ಐ ಡೋಂಟ್ ನೋ ಅದು ನಂದು ಥಿಂಕಿಂಗು ಅಥವಾ ವಿಂಟರಿಂದ ನನಗೆ ಗೊತ್ತಿಲ್ಲ. ಬಟ್ ನಾನು ನೈಟ್ ಟೈಮ್ ಯೂಸ್ ಮಾಡಿ ಬೆಳಗ್ಗೆ ಯೂಸ್ ಮಾಡಿದಾಗ ತುಂಬ ಚೆನ್ನಾಗಿ ಸೆಟ್ ಆಗಿದೆ. ಬಟ್ ಎಸ್, ಈಗ ನಾನು ಏನು ಈಗ 2 ಪ್ರಾಡಕ್ಟ್ ತೋರಿಸಿದ್ದೀನಿ, 2 ಸೂಪರ್ ಆಗಿದೆ. ಐ ವುಡ್ ರೇಟ್ 10/10 ಫಾರ್ ದಿಸ್ ಮಾಯ್ಶ್ಚರೈಸರ್ ಆಲ್ಸೋ. ಆ್ಯಂಡ್ ನೋಡಿ, ಮಾಯ್ಶ್ಚರೈಸರ್ ಹಚ್ಕೊಂಡು ನನ್ನ ಸ್ಕಿನ್ ನೀವೇ ನೋಡ್ಬೋದು ಗ್ಲೋ ಆಗಿದೆ ಅಂತ. ಆ್ಯಂಡ್ ನೆಕ್ಸ್ಟ್ ಬಂದ್ಬಿಟ್ಟು ಸನ್ಸ್ಕ್ರೀನ್. ಆ್ಯಕ್ಚುಲಿ ಎಲ್ಲದೂ ಬೇರೆ ಸನ್ಸ್ಕ್ರೀನ್ ಇದೆ ಮಾಯ್ಶ್ಚರೈಸರ್ದು, ಈ ಥರ ಬಾಟಲಲ್ಲಿ ಬರೋದೇನೋ ನೋಡಿದ್ದೀನಿ. ಬಟ್ ಇದು ನಾನು ಆರ್ಡರ್ ಮಾಡಿದ್ದು ಗ್ಲೋ ಸನ್ಸ್ಕ್ರೀನ್, ಗೋಲ್ಡನ್ ಅವರ್, SPF 50 ಇದೆ ಆ್ಯಂಡ್ ಪ್ರಿವೆಂಟ್ಸ್ ಟ್ಯಾನ್ ಆ್ಯಂಡ್ ಬೂಸ್ಟ್ ಗ್ಲೋ ಅಂತ ಇದೆ. ವಿಟಮಿನ್ C ಪ್ಲಸ್ ನಿಯಾಸಿನಿಮ್ಯಾಡ್ ಇದೆ ಇದರಲ್ಲಿ. ನೀವು ಕಾಣಿಸುತ್ತೋ ಇಲ್ವೋ ಅಂತ ನಂಗೆ ಇಲ್ಲಿ ಬೆಳಕಲ್ಲಿ ನಿಮಗೆ ತೋರಿಸ್ತಿರೋದಕ್ಕೆ ಇದಿಷ್ಟೇ ಇರೋದು ಗೈಸ್. ಮಾಯ್ಶ್ಚರೈಸರ್ ಈ ಬಾಟಲ್ ಇದೆಲ್ಲ ಇಷ್ಟೇ ಇರೋದು. ಇಷ್ಟಿತ್ತು, ಈಗ ಇಷ್ಟು ಖಾಲಿ ಮಾಡಿದ್ದೀನಿ. ಇಲ್ಲೆಲ್ಲ ಮಧ್ಯದಲ್ಲೆಲ್ಲ ಇದೆ ಸ್ವಲ್ಪ. ಸೊ ಇಷ್ಟೇ ಮಾಯ್ಶ್ಚರೈಸರ್ ಇರೋದು.
ನೋಡೋ ಬಾಟಲ್ ಫುಲ್ ಇದೆ ಅಂತ ಅನ್ಕೊಂತೀವಿ, ಬಟ್ ಇರಲ್ಲ. ಆ್ಯಂಡ್ ಇವಾಗ ಸನ್ಸ್ಕ್ರೀನ್ ಹಚ್ಕೊಳ್ಳೋಣ. ನಾನು ಇದನ್ನು ಅಷ್ಟೇ ಜಾಸ್ತಿ ಇದನ್ನು ಇಷ್ಟು ತಗೊಳ್ಳೋದೇ ಜಾಸ್ತಿನೇ, ಬಿಕಾಸ್ ತುಂಬ ಜಾಸ್ತಿನೇ ಇದೆ ಇದು. ನಾನು ನಾನು ಅಷ್ಟೊಂದು ತಗೊಂಡೆ, ಇನ್ನೂ ಇಷ್ಟಿದೆ, ಬಟ್ ಇಷ್ಟೇ ನನ್ನ ಸ್ಕಿನ್ ಫುಲ್ ಆಗೋಯ್ತು. ಸೊ ಏನು ಸಿಗುತ್ತೆ ನಾನು ಅದನ್ನ ಕೈ ಹಚ್ಕೊತೀನಿ. ಆಬ್ವಿಯಸ್ಲಿ ಕೈಯೆಲ್ಲ ಟ್ಯಾನ್ ಆಗೋಗ್ಬಿಡಿದೆ ನನ್ನ ಹೆಬ್ಬಿ. ಆ್ಯಂಡ್ ಏನಿದೆ ಅದನ್ನೆಲ್ಲ ಮತ್ತೆ ನೀಟಾಗಿ ಸ್ಪ್ರೆಡ್ ಮಾಡ್ಕೊಬೇಕಾದ್ರೆ ಎಲ್ಲಾದ್ರೂ ಕ್ರೀಮ್ಸ್ ಏನಿದೆ ಯಾವುದು ತುಂಬ ಚೆನ್ನಾಗಿ ಸ್ಪ್ರೆಡ್ ಆಗುತ್ತೆ. ಆ್ಯಂಡ್ ಕೈ ಹಚ್ಕೊಳ್ತೀನಿ ಸನ್ಸ್ಕ್ರೀನ್. ಐ ಥಿಂಕ್ ಈ ಸನ್ಸ್ಕ್ರೀನ್ ಮಾತ್ರ ನಂಗೆ ತುಂಬ ಇಷ್ಟ ಆಯಿತು. ಬಟ್ ನಾನೇನು ಟ್ಯಾನ್ ಆಗಿದ್ದೀನಿ ಅಂತ ನಂಗೆ ಫೇಸ್ ಅನಿಸ್ಲೇ ಇಲ್ಲ. ಎಸ್, ನಾನು ಬಿಸಿಲಿಗೆ ಹೋಗಿದ್ದೀನಿ, ಇದನ್ನು ಹಚ್ಕೊಂಡೆ ನಾನು ಬಿಸಿಲಿಗೆ ಹೋಗಿದ್ದು, ಬಟ್ ಟ್ಯಾನ್ ಎಲ್ಲೂ ಆಗಿಲ್ಲ. ಬಟ್ ನಾನು ಜಾಸ್ತಿ ಹೊತ್ತು ಬಿಸಿಲಲ್ಲಿ ಇರ್ತಿರ್ಲಿಲ್ಲ, ಬೇಗ ಬರ್ತಿದ್ದೆ. ನಿಂತ್ಕೊಂಡೆ ಒಂದು 5 ನಿಮಿಷ 10 ನಿಮಿಷ ಹಿಂಗೆ ನಿಂತ್ಕೊಂಡು ಬಂದುಬಿಡ್ತಿದ್ದೆ. ಸೊ ಹಂಗೆ ನೋಡಿಕೊಂಡ್ರೆ ಎಸ್, ಇದು ವರ್ಕ್ ಆಗಿದೆ. ಎಸ್ ಗೈಸ್, ಈ ಒಂದು ಫಾಕ್ಸ್ ಸ್ಟೈಲ್ದು ರಿವ್ಯೂಸ್ ಏನಿದೆ, ಈ 4 ಪ್ರಾಡಕ್ಟ್ಸ್ ಏನು ಕೊಟ್ಟಿದ್ದೀನಿ. ಸೊ ಈ ಒಂದು 4 ಪ್ರಾಡಕ್ಟ್ ಏನಿದೆ, ಐ ವುಡ್ ರೇಟ್ 10 of 10 ಫಾರ್ ಆಲ್ ದಿಸ್ 3. ಆ್ಯಂಡ್ ಇದಕ್ಕೆ 8 or 7 ಅಂತ ಅಂದರೆ ಐ ಥಿಂಕ್ ಇದಕ್ಕೆ 9, ಇದಕ್ಕೂ 10 out of 10. ಎವ್ರಿಥಿಂಗ್ ಇಸ್ 10 out of 10. ಇದೊಂದು ನನಗೆ ಐ ಡೋಂಟ್ ನೋ, ಚೆನ್ನಾಗಿದೆ, ಬಟ್ ಡೇ ಟೈಮಲ್ಲಿ ಯೂಸ್ ಮಾಡಿದಾಗ ನಂಗೆ ಅರ್ಥ ಆಗಲಿಲ್ಲ. ಸೊ ಯಾಕೆಂದರೆ ಇದು ನಾನು ಈ ಸೆರಮು ಆ್ಯಂಡ್ ಇದನ್ನೆಲ್ಲ ಹಚ್ತೀನಲ್ಲ ಮಧ್ಯದಲ್ಲಿ, ಈ ಜೆಲ್ ಬೇಸ್ ಅಥವಾ ವಾಟರಿ ಬೇಸ್ ಹಚ್ಚಿದಾಗ ಮೇ ಬಿ ಅದು ಸೆಟ್ ಆಗಲಿಲ್ವೇನೋ ನನಗೆ ಅನಿಸ್ದಂಗೆ. ಬಟ್ ನೈಟ್ ಟೈಮ್ ಯೂಸ್ ಮಾಡಿದಾಗ ಇದು ನಂಗೆ ಸೆಟ್ ಆಗಿದೆ. ಸೊ ಇದು ನನ್ನ ಫಾಕ್ಸ್ ಸ್ಟೈಲ್ನ ಪ್ರಾಡಕ್ಟ್ ರಿವ್ಯೂ ವಿಡಿಯೋ ಆಗಿದೆ. ಇವಾಗ ಒಬ್ವಿಯಸ್ಲಿ ನನ್ನ ಸ್ಕಿನ್ ಕೇರ್ ಎಲ್ಲ ಆಗಿದೆ. ಫುಲ್ ತೋರಿಸ್ತೀನಿ ನನ್ನ ಫೇಸ್ನ. ಸೊ ನನ್ನ ಸ್ಕಿನ್ ಆಫ್ಟರ್ ಸ್ಕಿನ್ ಕೇರ್, ನನ್ನ ಸ್ಕಿನ್ ಈ ಥರ ಇದೆ. ಬಿಸಿಲಲ್ಲಿ ಈ ಥರ ಕಾಣುತ್ತೆ ನನ್ನ ಸ್ಕಿನ್. ಆ್ಯಂಡ್ ವೇಟ್ ಗೈಸ್, ನನ್ನ ಸ್ಕಿನ್ ಲೈಕ್ ಇನ್ನೊಂದು ಚೆನ್ನಾಗಿ ಆಗ್ತಾ ಇದೆ. ಯಾಕೆಂದರೆ ನಾನು ಒಂದು ಬೀಟ್ರೂಟ್ ವೈರಲ್ ಏನೇನಾಗಿದೆ ಆ ಬೀಟ್ರೂಟ್ ಜ್ಯೂಸು ಅದನ್ನು ಕುಡಿತಿದ್ದೀನಿ, ಅದರಿಂದ ನನ್ನ ಸ್ಕಿನ್ ಗ್ಲೋ ಆಗಿದೆ ಅಂತ ಐ ಆಮ್ ಫೀಲಿಂಗ್. ಆ್ಯಂಡ್ ನಂದು ಏನಿದೆ ಮಾರ್ಕ್ಸ್ ಎಲ್ಲ ಸ್ವಲ್ಪ ಜಾಸ್ತಿ ಇತ್ತು, ಅದು ಹೋಗ್ತಿದೆ ಅಂತ ನನಗೆ ಆ ಫೀಲ್ ಆಗ್ತಾ ಇದೆ. ಸೊ ನೋಡೋಣ, ಇನ್ನೊಂದು ತಿಂಗಳು ಕುಡಿದ್ಬಿಟ್ಟು ನಾನು ಅದ್ರ ಬಗ್ಗೆನೂ ರಿವ್ಯೂ ಮಾಡ್ತೀನಿ. ನಾನಂತೂ ಬಿಡಲ್ಲ, ಐ ಆಮ್ ವೇಟಿಂಗ್ ಟು ಗಿವ್ ಅ ರಿವ್ಯೂ ಫಾರ್ ದಟ್ ಬೀಟ್ರೂಟ್ ಜ್ಯೂಸ್. ಏನೇ ಇನ್ಸ್ಟಾಗ್ರಾಮ್ ಯೂಟ್ಯೂಬಲ್ಲೆಲ್ಲ ನನ್ನ ರಿವ್ಯೂಸ್ ನೋಡಿದ್ರು ಕೆಲವೊಂದ್ಸತಿ ನಾನು ತರಿಸ್ಬಿಟ್ಟು ನನಗೆ ಸೆಟ್ ಆದ ಅಷ್ಟೇ, ನಾನು ತುಂಬ ಇಷ್ಟ ಆದರೆ ಅಷ್ಟೇ ನಾನು ಆನೆಸ್ಟ್ ರಿವ್ಯೂ ಕೊಡ್ತೀನಿ. ಸೊ ಅದಕ್ಕೋಸ್ಕರ ಈ ಒಂದು ಫಾಕ್ಸ್ ಸ್ಟೈಲ್ದೆಲ್ಲ ರಿವ್ಯೂ ಕೊಡ್ತಾ ಇದ್ದೀನಿ. ಆ್ಯಂಡ್ ಲೆಟ್ ಮಿ ಪುಟ್ ಲಿಪ್ ಬಾಮ್ ಅಂದರೆ ಲಿಪ್ ಆಯಿಲ್. ಆ್ಯಕ್ಚುಲಿ ಹೊಸದು ನಿಕ್ಸ್ ಫ್ಯಾಟ್ ಆಯಿಲ್ ತರಿಸಿದ್ದೀನಿ. ಇದು ಇಂಡಿಯಾದಲ್ಲಿಲ್ಲ ಗೈಸ್. ಇದ್ರ ಬಗ್ಗೆ ರಿವ್ಯೂ ಹೇಳಬೇಕು ಅಂದರೆ ಸಾಕಾಗಿದೆ. ಇದೊಂದು ನಿಕ್ಸು ಫ್ಯಾಟ್ ಆಯಿಲು ಲಿಪ್ದು. ಇದು ಲಿಪ್ಸ್ಟಿಕ್ ಅಲ್ಲ, ಲಿಪ್ ಆಯಿಲ್ ಅಂತ. ಇದ್ರ ಜೊತೆಗೆ ಟಿಂಟೆಡ್ ಪಿಂಕ್ ಕಲರ್, ಯಾವುದು ಫ್ಲೇವರ್ ಗೊತ್ತಾ ನಾನು ತರಿಸಿದ್ದು, ರಾಸ್ಬೆರಿ ಅನಿಸುತ್ತೆ. ಸ್ಮೆಲ್ ಮಾತ್ರ ತುಂಬ ಚೆನ್ನಾಗಿದೆ. ಆ್ಯಂಡ್ ಈ ಥರ ಇದೆ. ಅಪ್ಲಿಕೇಟರ್ನು ಕೂಡ ತುಂಬ ಚೆನ್ನಾಗಿದೆ. ಇಲ್ಲಿ ನೋಡಿ ಎಷ್ಟು ದಪ್ಪ ಇದೆ. ಐ ಡೋಂಟ್ ನೋ, ಯು ಕ್ಯಾನ್ ಸಿ ಎಷ್ಟು ದಪ್ಪ ಇದೆ ಇದು. ಸೊ ನೀಟಾಗಿ ಹಿಂಗೆ ಹಾಕೋದು. ಈ ನಿಕ್ಸ್ ಫ್ಯಾಟ್ ಆಯಿಲ್ ಅವರು ಮಾಡಿರೋದು ಇದು ಆ್ಯಕ್ಚುಲಿ ಯಾವುದದ್ದು ಡ್ಯೂಪ್ ಥರ ಅಂದರೆ ಡಿಯೋದ ಲಿಪ್ ಆಯಿಲ್ ಥರ ಡ್ಯೂಪು ಈ ನಿಕ್ಸ್ ಫ್ಯಾಟ್ ಆಯಿಲ್ ಅವ್ರು ಮಾಡಿರೋದಂತೆ. ಸೊ ಅದು ಇದು ಆಲ್ಮೋಸ್ಟ್ ಸೇಮೇ ಇದೆ ಅಂತ ಅಂತಾರೆ. ಬಟ್ ಇದು ಪ್ರೈಸೇ ಬಂದ್ಬಿಟ್ಟು 400, 500, 600, 700 ಈ ಪ್ರೈಸ್ ರೇಂಜಲ್ಲಿ ಇದೆ ಇದು ಫ್ಯಾಟ್ ಆಯಿಲು. ಇದು ನನ್ನ ಇವತ್ತಿನ ಫಾಕ್ಸ್ ಸ್ಟೈಲ್ ಇದು ಆನೆಸ್ಟ್ ರಿವ್ಯೂ ಆಗಿದೆ ಫಾಕ್ಸ್ ಸ್ಟೈಲ್ ಪ್ರಾಡಕ್ಟ್ಸ್ದು. ಸೊ ನಿಮ್ಗೆ ಈ ಒಂದು ವಿಡಿಯೋ ಇನ್ಫಾರ್ಮೇಟಿವ್ ಆಗಿದೆ ಅಂತ ಅನ್ಕೊತೀನಿ. ಯಾಕಂದರೆ ನಾನು ಫಾಕ್ಸ್ ಸ್ಟೈಲ್ ಯೂಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದಾಗಿದೆ ತುಂಬ ಜನ ನಾನು ಕೇಳೋದು ನಿಜ ಚೆನ್ನಾಗಿದೆ ಅದು ಇದು ಅಂತ. ನಾನು ವೀಕಿಗೆ ಎಲ್ಲ ಹೇಳೋಕ್ಕಾಗಲ್ಲ ಚೆನ್ನಾಗಿದೆಯೋ ಇಲ್ವೋ ಅಂತ ಎಲ್ಲ. ಸೊ ಅದಕ್ಕೋಸ್ಕರ ನಾನು 1.5 month ವೆಯ್ಟ್ ಮಾಡಿ ರಿವ್ಯೂ ಕೊಡೋಣ ಅಂತ ಇವತ್ತು ಕೊಡ್ತಾ ಇದ್ದೀನಿ. ಆ್ಯಂಡ್ ಎಸ್ ಗೈಸ್, ಐ ಹೋಪ್ ಯು ಲೈಕ್ ದಿಸ್ ವಿಡಿಯೋ. ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್ ಆ್ಯಂಡ್ ಬೆಲ್ ಐಕಾನ್ನ ಕ್ಲಿಕ್ ಮಾಡೋದು ಮರಿಬೇಡಿ. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್. ಬೈ ಬಾಯ್.